ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ 57ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರಂತ ನಮ್ಮ ಜಯಣ್ಣವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿವರೆಗೂ ಅವರು ಸಮಾಜದಲ್ಲಿ ತುಂಬ ಒಳ್ಳೆ ಕಾರ್ಯಗಳನ್ನ ಮಾಡಿ ಗುರುತಿಸ್ಕೊಂಡೇ ಬಂದಿದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಏನೇ ಮಾಡಿದ್ರೂ ಅದು ಕಡಿಮೆನೇ. ಹಂಗಾಗಿ ನಮ್ಮ ಕೈಲಿ ಏನಾಗುತ್ತೆ ಒಂದು ಅಳಿವೆ ಸೇವೆಯಿಂದ ನಾವು ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡು ನಾವು ಇವತ್ತಿನ ದಿವಸ ಅವ್ರಿಗೆ ನಾವು ಬರ್ತಡೇನ ಆಚರಿಸ್ಬೇಕಂತೇಳಿ ನಮ್ಮ ಒಂದು ಸ್ನೇಹಿತರು ತಂಡ ಏನಿದೆ ಎಲ್ಲರೂ ಸೇರಿ ನಾವೆಲ್ಲ ಒಂದು ಡಿಸ್ಕಷನ್ ಮಾಡಿ ಒಂದು ಬರ್ತಡೇನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರು ಇಷ್ಟನೇ ಇಲ್ಲ ಅವ್ರಿಗಿದೆಲ್ಲ, ಆದ್ರೂ ನಮ್ಮ ಒಂದು ಒತ್ತಾಯದಿಂದ ಅವ್ರದ್ದು ಬರ್ತಡೇನ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಅದೊಂದು ಖುಷಿಯಾದ ವಿಚಾರ. ನಮಗೆ ಇಂಥ ಸ್ನೇಹಿತರು ಎಲ್ರಿಗೂ ಸಿಗಲ್ಲ, ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಹಂಗಾಗಿ ನಾವು ಇದೇ ಥರ ಕೊನೆವರೆಗೂ ನಗ್ನಗ್ತಾ ಖುಷಿಯಾಗಿರಬೇಕು. ಜೈನವರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆರೋಗ್ಯ ಎಲ್ಲನೂ ಕೊಟ್ಟು ಅವ್ರಿಗೆ ಸುಖ ಸಮೃದ್ಧಿನ ಕೊಟ್ಟು ಅವ್ರಿಗೆ ಚೆನ್ನಾಗಿಟ್ಟಿರಲಿ ಅಂತ ಅಂದ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ದಿನ 57ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಸ್ನೇಹಿತರುಗಳಾದ ನಮ್ಮ ಆನಂದ್ ನಾಗರಾಜ್ರವರು ಅನ್ನದಾನಿಗಳು ಹಾಗೂ ಯುವಕ ನಮ್ಮ ಶರತ್ ಕುಮಾರ್ರವರು ಮತ್ತು ಬೆಲವತ್ತ ಮೋಹನ್ ಅವರು, ಹಾರೋಹಳ್ಳಿ ಸುರೇಶು ಮತ್ತು ನಮ್ಮ ಚಾಮರಾಜ ಮೌಲದ ಸುರೇಶ್ ಅಣ್ಣ ಮತ್ತು ನಮ್ಮ ಮೆಡಿಕಲ್ ಆನಂದಣ್ಣ, ನಮ್ಮ ಆಯುಟ್ರಾದ ಸತೀಶ್ರವರು ಭಾಳ ನೀವು ಮಾಡಿಕೊಳ್ಳೇಬೇಕು ಅಂತ ಹೇಳಿ ವಿಜೃಂಭಣೆಯಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿರ್ತಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.